ಬೈಕ್ ತಗೊಂಡು ಮನೆಗಳತನಕ್ಕೆ ಹೋಗಿ ಮನೆಯಲ್ಲಿ ಸರ ಚಿನ್ನಾಭರಣ ಎಲ್ಲವನ್ನೂ ಕೂಡ ಈತ ಲೂಟಿ ಹೊಡ್ತಾ ಇದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಜೊತೆಗೆ ಆತ ಕದ್ದಂತಹ ಕೆಲ ಮಾಲ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಗಲುಂಟೆ ಪೊಲೀಸರಿಂದ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಗೋಲ್ಡ್ ವೆಂಕಿ ಅಂತ ಈತನ ಹೆಸರಂತೆ. ಮತ್ತು ವೆಂಕಟೇಶ್, ಶ್ರೀನಿವಾಸ್, ಕರಾಟೆ ಸೀನಾ, ಸಾಗರ್ ಇವರೆಲ್ಲರೂ ಕೂಡ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬೆಂಗಳೂರಿನ ಅಂದ್ರಹಳ್ಳಿ ನಿವಾಸಿಗಳಾಗಿರುವಂತಹ ಈ ಮೂವರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕರಾಟೆ ಸೀನಾ ಈತನ ವಿರುದ್ಧ 44 ಕೇಸ್ ಇದೆ. ವೆಂಕಟೇಶ್ನ ವಿರುದ್ಧ 8 ಪ್ರಕರಣಗಳಿದೆ. ಆರೋಪಿ ಸಾಗರ್ ಎಂಬಾತ ವೆಂಕಟೇಶ್ ಸ್ನೇಹಿತ ಅಂತ ತಿಳಿದು ಬಂದಿದೆ. ಜೈಲಿಗೆ ಹೋದಾಗ ವೆಂಕಟೇಶ್ ಮತ್ತು ಕರಾಟೆ ಸೀನಾ ಇಬ್ರು ಕೂಡ ಪರಿಚಯ ಆಗಿದ್ದಾರೆ. ಅಲ್ಲಿ ಪರಿಚಯ ಆಗಿ ಆ ನಂತರದಲ್ಲಿ ಇವರ ಕಳ್ಳತನದ ಪ್ರಕ್ರಿಯೆ ಹೊರಗೆ ಬಂದ ನಂತರದಲ್ಲಿ ಕಂಟಿನ್ಯೂ ಆಗಿದೆ. ಇಬ್ರು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್. ಬಂಧಿತರಿಂದ ಈಗ 76 ಗ್ರಾಂ ಚಿನ್ನಾಭರಣ, 16 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೊಂದು, ಈ ಸಿಸಿಟಿವಿ ದೃಶ್ಯಗಳಲ್ಲಿ ಲಭ್ಯವಾಗಿರುವಂತಹ ಮಾಹಿತಿಯನ್ನು ಗಮನಿಸಿದಾಗ ಪೊಲೀಸರು ಆ ಒಂದು ನಂಬರ್ ಪ್ಲೇಟ್ನ ಚೆಕ್ ಮಾಡಿದಾಗ ಅದು ಕೂಡ ಕದ್ದಂತಹ ಬೈಕ್. ಆ ಬೈಕ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಫೈಲ್ ಆಗಿತ್ತಂತೆ. ಸೊ ಈಗ ಚೆಕ್ ಮಾಡಿದ್ರೆ ಕಳ್ಳರ ಕೈಯಲ್ಲಿತ್ತು ಆ ಬೈಕ್. ಆ ಬೈಕನ್ನೇ ಹೊತ್ಕೊಂಡು ಹೋಗಿ ಕಳ್ಳತನವನ್ನು ನಡೆಸ್ತಾ ಇದ್ರು. ಮನೆಗಳ್ಳತನದಲ್ಲಿ ಇವರು ಪಡ್ಕೊಂಡಂತಹ ಚಿನ್ನಾಭರಣಗಳನ್ನೆಲ್ಲ ಈಗ ಸೀಸ್ ಮಾಡಿದ್ದಾರೆ. ಬಗಲುಂಟೆ ಪೊಲೀಸ್ ಠಾಣೆಯವರು ಓರ್ವ ಕುಖ್ಯಾತ MOB ಅಫೆಂಡರ್, HPT ಅಫೆಂಡರ್ ಏನಿದ್ದಾನೆ ಆತನನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನ ಮೇಲೆ ಇದುವರೆಗೆ ಈಗಾಗಲೇ ಸುಮಾರು 44 ಹಳೆ ಪ್ರಕರಣಗಳು ಕೂಡ ಇದ್ದಾವೆ. ಇದು ಆಗಿರ್ತಕ್ಕಂಥದ್ದು 31 ಜನವರಿ ಈ ಬಗಲುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ವಾಹನ ಕಳ್ಳತನದ ಪ್ರಕರಣ ದಾಖಲಾಗಿರ್ತದೆ. ಅದು 21ನೇ ತಾರೀಕು ರಾತ್ರಿ ಫಿರ್ಯಾದಿದಾರರು ವಾಸವಿರ್ತಕ್ಕಂಥ ಮನೆ ಮುಂಭಾಗ ಏನು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದು ಅದನ್ನು ಯಾರೋ ಕಳ್ಳರು ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನು ಗಮನಿಸಿ ಅವರು 31ನೇ ತಾರೀಕು ದೂರನ್ನು ನೀಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 5ನೇ ತಾರೀಕು ಫೆಬ್ರವರಿ ಬೆಂಗಳೂರಿನಿಂದಲೇ 3 ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ ಮತ್ತು ಅವರನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿ